ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಸಲ್ ಮೇನಿಯಾ 41 ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಈಗಾಗಲೇ ನಮ್ಮ ಜೇ ಊಸೋ ಹಾಗೆ ಗಂತರ್ ಅವರ ಮ್ಯಾಚ್ ರಸಲ್ ಮೇನಿಯಾ 41 ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಅಂಡ್ ಈಗ ಇನ್ನ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ರಸಲ್ ಮೇನಿಯಾ 41 ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಮ್ಮ ಶಾರ್ಲೆಟ್ ಫ್ಲೇರ್ ಹಾಗೆ ಸ್ಟಿಫನಿ ಸ್ಟ್ಯಾಟನ್ ಅವರ ನಡುವೆ ನಮಗೊಂದು ಸಿಂಗಲ್ಸ್ ಮ್ಯಾಚ್ ರಸಲ್ ಮೇನಿಯಾ 41 ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ನ ಗ್ರಾಫಿಕ್ ಕಾರ್ಡ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಸೊ ಓವರ್ ಆಲ್ ಎರಡು ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಸಲ್ ಮೇನಿಯಾ 41 ಗೆ ಕನ್ಫರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರಿಶ್ ಸ್ಟ್ರಾಟಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಟ್ರಿಶ್ ಸ್ಟ್ರಾಟಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿದೆ. ಸ್ಮ್ಯಾಕ್ ಡೌನ್ ಗೆ ನಮ್ಮ ಟ್ರಿಶ್ ಸ್ಟ್ರಾಟಸ್ ಅವರು ಆಡಿಯನ್ಸ್ ಜಾಗದಲ್ಲಿ ಕೂತ್ಕೊಂಡಿರ್ತಾರೆ. ಅಂಡ್ ಅವರ ಬಳಿ ನಮ್ಮ ವೇಡ್ ಬೆರೆಟ್ ಅವರು ಪ್ರಶ್ನೆ ಕೇಳ್ತಾ ಇರ್ತಾರೆ, ನೀವು ರಾಯಲ್ ರಂಬಲ್ ಅಲ್ಲಿ ರಿಟರ್ನ್ ಆದ್ರಿ ಅಂಡ್ ಎಲಿಮಿನೇಷನ್ ಚೇಂಬರ್ ನಿಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಾ ಇದೆ, ಅಲ್ಲಿ ನೀವೇನಾದ್ರೂ ಬರ್ತೀರಾ ಅಂತ ನಮ್ಮ ಟ್ರಿಶ್ ಸ್ಟ್ರಾಟಸ್ ಅವ್ರನ್ನ ಕೇಳಿದಾಗ ನಮ್ಮ ಟ್ರಿಶ್ ಸ್ಟ್ರಾಟಸ್ ಅವರು ಕೂಡ ಹೇಳ್ತಾರೆ, ಆಫ್ ಕೋರ್ಸ್ ನಾನು ಆ ಒಂದು ಜಾಗದಲ್ಲಿ ಇದ್ದೇ ಇರ್ತೀನಿ ಅಂತ. ಅದಾದ್ಮೇಲೆ ನಮ್ಮ ಸ್ಟಿಫನಿ ಸ್ಟ್ಯಾಟನ್ ಹಾಗೆ ನಾಯಾ ಜಾಕ್ಸ್ ಅವರ ಮ್ಯಾಚ್ ಅಲ್ಲೂ ಕೂಡ ನಮ್ಮ ಟ್ರಿಶ್ ಸ್ಟ್ರಾಟಸ್ ಅವರು ಇನ್ವಾಲ್ವ್ ಆಗ್ತಾರೆ. ನಮ್ಮ ನಾಯಾ ಜಾಕ್ಸ್ ಹಾಗೆ ಕ್ಯಾಂಡಸ್ ರೆ ಇಬ್ರು ಕೂಡ ಸೇರ್ಕೊಂಡು ಟ್ರಿಶ್ ಸ್ಟ್ರಾಟಸ್ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ದಾರೆ. ಸೊ ಪ್ರಾಬಬ್ಲಿ ನಮ್ಮ ಟ್ರಿಶ್ ಸ್ಟ್ರಾಟಸ್ ಅವರ ಮ್ಯಾಚ್ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಟ್ರಿಶ್ ಸ್ಟ್ರಾಟಸ್ ಹಾಗೆ ಸ್ಟಿಫನಿ ಸ್ಟ್ಯಾಟನ್ ವರ್ಸಸ್ ನಮ್ಮ ನಾಯಾ ಜಾಕ್ಸ್ ಹಾಗೆ ಕ್ಯಾಂಡಸ್ ರೆ ಅವರ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಇಲ್ಲಿ ಕ್ಯಾಂಡಸ್ ರೆ ಅವರ ಬದಲು ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಕೂಡ ಜಾಯ್ನ್ ಆಗಬಹುದು ನಾಯಾ ಜಾಕ್ಸ್ ಅವ್ರನ್ನ. ಏನೇ ಆಗ್ಲಿ ಗೈಸ್, ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಎಲಿಮಿನೇಷನ್ ಚೇಂಬರ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಪ್ರಾಬಬ್ಲಿ ಇನ್ನ ಒಂದು ಮ್ಯಾಚ್ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಮ್ಯಾಚ್ ಅಂದ್ರೆ ಒಂದು ರೀತಿ ರಸಲ್ ಮೇನಿಯಾಗೆ ಮ್ಯಾಚ್ ನ ಬಿಲ್ಡ್ ಮಾಡೋದಕ್ಕೆ ಒಂದು ಸೆಗ್ಮೆಂಟ್ ರೀತಿ ಮ್ಯಾಚ್ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಎಸ್, ನಾನು ಕೆವಿನ್ ಓಯನ್ಸ್ ಹಾಗೆ ಸ್ಯಾಮಿ ಝೈನ್ ಅವರ ಮ್ಯಾಚ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಸ್, ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಿಮಗೆ ಗೊತ್ತಿರಬಹುದು, ನಮ್ಮ ಕೆವಿನ್ ಓಯನ್ಸ್ ಹಾಗೆ ಸ್ಯಾಮಿ ಝೈನ್ ಅವರ ಒಂದು ವಿಡಿಯೋ ಪ್ಯಾಕೇಜ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ರಿಯಾಕ್ಟ್ ಮಾಡ್ತಾರೆ ಕೆವಿನ್ ಓಯನ್ಸ್ ಅವರಿಗೆ, ಕೇವೋ ನೀನು ಏನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ನಾನು ನಿನಗೆ ಹೆಲ್ಪ್ ಮಾಡಬೇಕಿತ್ತ ಒಂದು ರೆಸ್ಲಿಂಗ್ ಮ್ಯಾಚ್ ನ ವಿನ್ ಆಗೋದಕ್ಕೆ. ನಿಜವಾಗ್ಲೂ ನಾವಿಬ್ಬರ ನಡುವೆ ತುಂಬಾನೇ ಬ್ರೇಕಪ್ಸ್ ಗಳು ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನೀನು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ಯಾ, ನಾನು ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ಯಾ. ಬಟ್ ಈ ಬಾರಿ ಇದು ಕಾಮಿಡಿ ಆಗಿ ಇರೋದಿಲ್ಲ, ಯಾಕಂದ್ರೆ ಈ ಬಾರಿ ನಾನು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿದ್ದೀನಿ. ನಾನು ಇನ್ನೂ ಕೂಡ ರಿಕವರಿ ಆಗಿಲ್ಲ, ಬಟ್ ನಾನು ರಿಕವರಿ ಆಗಿ ಬಂದ್ ಕೂಡ್ಲೇನೆ ನಿನ್ನನ್ನ ನೋಡ್ಕೋತೀನಿ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ತಾರೆ. ಅಂಡ್ ಆ ಒಂದು ವಿಡಿಯೋಗೆ ನಮ್ಮ ಕೆವಿನ್ ಓಯನ್ಸ್ ಅವರು ಕೂಡ ರಿಯಾಕ್ಟ್ ಮಾಡ್ತಾರೆ. ಸೊ ನನಗೂ ಕೂಡ ನಿನ್ನ ಕಂಡ್ರೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ಸೊ ನಾನು ನಿನ್ನಂತೂ ಸುಮ್ಮನೆ ಬಿಡೋದಿಲ್ಲ ಅಂಡ್ ನಾನು ನಿನಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ, ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೀನು ರಿಕವರಿ ಆಗಿರು ಆಗಿಲ್ದೇ ಇರು, ಬಟ್ ನಾನಂತೂ ಬರ್ತಾ ಇದ್ದೀನಿ ನಿನ್ನ ಹೊಡಿಕೊಂಡು ಎಲಿಮಿನೇಷನ್ ಚೇಂಬರ್ಗೆ. ಅಂಡ್ ನೀನೇನಾದ್ರೂ ಬರಬೇಕು ಅಂದ್ರೆ ನಾನು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಕಾಯ್ತಾ ಇರ್ತೀನಿ ನಿನ್ಗೋಸ್ಕರ ಅಂತ ನಮ್ಮ ಸ್ಯಾಮಿ ಝೈನ್ ಅವರಿಗೆ ಕೆವಿನ್ ಓಯನ್ಸ್ ಅವರು ಅಫಿಷಿಯಲ್ ಆಗಿ ಎಲಿಮಿನೇಷನ್ ಚೇಂಬರ್ ಗೆ ಚಾಲೆಂಜ್ ನ ಇಶ್ಯೂ ಮಾಡಿದ್ದಾರೆ. ಸೊ ಇಲ್ಲಿ ಡಬ್ಲ್ಯೂ ಅವರು ಸ್ಯಾಮಿ ಝೈನ್ ಅವ್ರನ್ನ ಪ್ಯೂರ್ ಬೇಬಿ ಫೇಸ್ ಹಾಗೆ ಕೆವಿನ್ ಓಯನ್ಸ್ ಅವ್ರನ್ನ ಪ್ಯೂರ್ ಹೀಲ್ ಆಗಿ ಕನ್ವರ್ಟ್ ಮಾಡೋದಕ್ಕೋಸ್ಕರ ಈ ರೀತಿ ಒಂದು ಆಂಗಲ್ ನ ತಗೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಪ್ರಾಬಬ್ಲಿ ಇಂಜೂರ್ಡ್ ಸ್ಯಾಮಿ ಝೈನ್ ಅವರ ಮೇಲೆ ಕೆವಿನ್ ಓಯನ್ಸ್ ಅವರು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಬಹುದು. ಅಂಡ್ ಇಲ್ಲಿಂದ ನಮ್ಮ ಸ್ಯಾಮಿ ಝೈನ್ ಅವರಿಗೆ ಪ್ಯೂರ್ ರಿಯಾಕ್ಷನ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಕೆವಿನ್ ಓಯನ್ಸ್ ಅವರಿಗೆ ಪ್ಯೂರ್ ಹೀಲ್ ರಿಯಾಕ್ಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಟೊರಾಂಟೋ ಕೆನಡಾ ನಮ್ಮ ಸ್ಯಾಮಿ ಝೈನ್ ಅವರ ಹೋಮ್ ಗ್ರೌಂಡ್ ಅಲ್ಲಿ ಒದೆ ತಿಂದ್ರೆ ನಿಜವಾಗ್ಲೂ ಅಪೋನೆಂಟ್ ಗೆ ಸಿಕ್ಕಾಪಟ್ಟೆ ಹೀಟೆಡ್ ರಿಯಾಕ್ಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ರೀತಿ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ರಸಲ್ ಮೇನಿಯಾಗೆ ಬಿಲ್ಡ್ ಮಾಡೋದಕ್ಕೆ ಎಲಿಮಿನೇಷನ್ ಚೇಂಬರ್ ನ ಬಳಸ್ಕೊತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಹಾಗೆ ಸೌದಿ ಅರೇಬಿಯಾ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಡಬ್ಲ್ಯೂ ಹಾಗೆ ಸೌದಿ ಅರೇಬಿಯಾದ ನಡುವೆ ಒಂದು ಡೀಲ್ ಆಗಿದೆ. ಅಂಡ್ ಇದ್ರ ಪ್ರಕಾರ ಪ್ರತಿ ವರ್ಷನೂ ಕೂಡ 2 ಪ್ರೀಮಿಯಂ ಲೈವ್ ಇವೆಂಟ್ ನ ಡಬ್ಲ್ಯೂ ಅವರು ಸೌದಿಯಲ್ಲಿ ಮಾಡಬೇಕು. ಅಂಡ್ ಪ್ರಾಬಬ್ಲಿ ಈ ವರ್ಷ ನಮಗೆ ಒಂದೇ ಒಂದು ಸೌದಿ ಅರೇಬಿಯಾ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಈ ವರ್ಷ ನಮಗೆ ಜುಲೈ ತಿಂಗಳಲ್ಲೇ ಕ್ರೌನ್ ಜ್ಯುವೆಲ್ ನೋಡೋದಕ್ಕೆ ಸಿಗುತ್ತಂತೆ. ಸೊ ಜುಲೈ ತಿಂಗಳಲ್ಲಿ ಕ್ರೌನ್ ಜ್ಯುವೆಲ್ ಮುಗಿದ್ಮೇಲೆ ಡಬ್ಲ್ಯೂ ಅವರು ಮುಂದಿನ ವರ್ಷ ರಾಯಲ್ ರಂಬಲ್ ಅನ್ನೋ ಒಂದು ಮ್ಯಾಸಿವ್ ಇವೆಂಟ್ ನ ಮಾಡೋದಕ್ಕೆ ಸೌದಿ ಅರೇಬಿಯಾಗೆ ಹೋಗ್ತಾ ಇರೋದ್ರಿಂದ ಈ ವರ್ಷ ಬರೀ ಒಂದೇ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಸೊ ಜುಲೈಯಲ್ಲಿ ಕ್ರೌನ್ ಜ್ಯುವೆಲ್ ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಕ್ಕರೆ ಮುಂದಿನ ವರ್ಷ ರಾಯಲ್ ರಂಬಲ್ ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ರಾಯಲ್ ರಂಬಲ್ ಅನ್ನೋ ಒಂದು ಗ್ರೇಟೆಸ್ಟ್ ಇವೆಂಟ್ ನ ಮಾಡಿಸೋದಕ್ಕೆ ಹೋಗ್ತಿರೋದ್ರಿಂದ ಡಬ್ಲ್ಯೂ ಅವರು ಈ ವರ್ಷ ಒಂದೇ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಸೌದಿ ಅರೇಬಿಯಾದಲ್ಲಿ ಮಾಡೋದಕ್ಕೆ ರೆಡಿ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಲಿಸ್ಟರ್ ಬ್ಲಾಕ್ ಹಾಗೆ ರೂಸೇವ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರಿಬ್ರು ನಮಗೆ AEW ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ಅಂಡ್ ರೀಸೆಂಟ್ ಆಗಿ ಇವರಿಬ್ರು AEW ಕಂಪನಿಯಿಂದ ಹೊರಗಡೆ ಬಂದ್ರು. ಅಂಡ್ 100% ಇವರು ನಮಗೆ ಡಬ್ಲ್ಯೂ ಅಲ್ಲೇ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ರೀಸೆಂಟ್ ಆಗಿ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅಲ್ಲೂ ಕೂಡ ಸ್ವಲ್ಪ ಜನ ಬಿಲೀವ್ ಅಲ್ಲಿ ಇದಾರಂತೆ, ಆದಷ್ಟು ಬೇಗ ಇವರಿಬ್ರು ಕೂಡ ತನ್ನ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಅಷ್ಟೇ ಅಲ್ಲ ಗೈಸ್, ಇವರಿಬ್ಬರಿಗೆ ಕ್ರಿಯೇಟಿವ್ ಪ್ಲಾನ್ಸ್ ಗಳನ್ನ ಕೂಡ ಈಗಾಗಲೇ ಡಬ್ಲ್ಯೂ ಅವರು ರೆಡಿ ಮಾಡ್ತಾ ಇದಾರಂತೆ, ಇವರು ಬರ್ತಾನೆ ಅನ್ನೋ ಒಂದು ನಂಬಿಕೆ ಮೇಲೆ. ಸೊ 100% ಬಂದೇ ಬರ್ತಾರೆ. ಅಂಡ್ ಈಗಾಗಲೇ ಡಬ್ಲ್ಯೂ ಅವರು ಕ್ರಿಯೇಟಿವ್ ಪ್ಲಾನ್ಸ್ ಗಳನ್ನ ಕೂಡ ರೆಡಿ ಮಾಡ್ತಾ ಇದ್ದಾರೆ ನಮ್ಮ
ರೂಸೆವ್ ಹಾಗೆ ಅಲಿಸ್ಟರ್ ಬ್ಲಾಕ್ ಗೋಸ್ಕರ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೇರಿಂಗ್ ಕಾರ್ಬಿನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ಬಟ್ ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಕೂಡ ಇವ್ರನ್ನ ತನ್ನ ಕಂಪನಿಯಿಂದ ರಿಲೀಸ್ ಮಾಡ್ತು ಅಂತಾನೆ ಹೇಳ್ಬಹುದು. ಅಂಡ್ ಯಾಕೆ ರಿಲೀಸ್ ಆದ್ರು ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗಿದ್ರು, ಏನ್ ಗುರು ಬೇರಿಂಗ್ ಕಾರ್ಬಿನ್ ಅನ್ನೋ ಒಂದು ಬಿಗ್ ನೇಮ್ ನ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ರಲ್ಲ ಅಂತ. ಅಂಡ್ ರೀಸೆಂಟ್ ಆಗಿ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ಆ ಒಂದು ರಿಲೀಸ್ ಬಗ್ಗೆ ತನ್ನ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ಬೇರಿಂಗ್ ಕಾರ್ಬಿನ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರಲ್ಲಿ ಅವರು ಹೇಳ್ತಾರೆ, ನನಗೆ ಗೊತ್ತು ಯಾರೋ ಒಬ್ಬ ವ್ಯಕ್ತಿ ನನ್ನನ್ನ ಡಬ್ಲ್ಯೂ ಕಂಪನಿಯಿಂದ ರಿಲೀಸ್ ಮಾಡೋದಕ್ಕೆ ಡಬ್ಲ್ಯೂ ನ ಇನ್ಫ್ಲೂಯೆನ್ಸ್ ಮಾಡಿದ್ದಾನೆ. ಅಂದ್ರೆ ನನ್ನ ಬಗ್ಗೆ ಹೋಗಿ ಕಂಪನಿ ಮೇಲೆ ಕೆಲವೊಂದಷ್ಟು ಚಾಡಿ ಮಾತುಗಳನ್ನ ಹೇಳಿದ್ದಾನೆ. ನನ್ನನ್ನ ಡಬ್ಲ್ಯೂ ಇಂದ ತೆಗೆದಾಕೋದಕ್ಕೆ ಆ ವ್ಯಕ್ತಿ ಕೆಲವೊಂದಷ್ಟು ಇನ್ಫ್ಲೂಯೇಷನ್ ಮಾಡಿದ್ದಾನೆ. ಸೊ ನನಗೆ ಗೊತ್ತು ಆ ವ್ಯಕ್ತಿ ಯಾರು ಅಂತ. ಬಟ್ ನಾನಿಲ್ಲಿ ಆ ವ್ಯಕ್ತಿಯ ನೇಮ್ ನ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಕರ್ಮನ ನಾನು ನಂಬ್ತೀನಿ, ಕರ್ಮ ಆ ಒಬ್ಬ ವ್ಯಕ್ತಿನ ನೋಡ್ಕೊಳ್ಳುತ್ತೆ ಅಂತ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ತನ್ನ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ನಮ್ಮ ಬೇರಿಂಗ್ ಕಾರ್ಬಿನ್ ಅವ್ರನ್ನ ಕಂಪನಿಯಿಂದ ಹೊರಗಡೆ ಹಾಕೋದಿಕ್ಕೆ ಯಾರೋ ಒಬ್ಬ ಸೂಪರ್ ಸ್ಟಾರು ಅಥವಾ ವ್ಯಕ್ತಿ ಹೋಗಿ ಡಬ್ಲ್ಯೂ ಜೊತೆ ಮಾತಾಡಿ ಚಾಡಿ ಹೇಳಿ ಕಂಪನಿಯಿಂದ ನಮ್ಮ ಬೇರಿಂಗ್ ಕಾರ್ಬಿನ್ ಅವ್ರನ್ನ ಹೊರಗಡೆ ಕಳಿಸಿದಾರಂತೆ. ಅಂಡ್ ಆ ವ್ಯಕ್ತಿ ಯಾರು ಅನ್ನೋದು ಕೂಡ ನಮ್ಮ ಬೇರಿಂಗ್ ಕಾರ್ಬಿನ್ ಅವರಿಗೆ ಗೊತ್ತಂತೆ. ಬಟ್ ಅವರು ನೇಮ್ ನ ಹೇಳಿಲ್ಲ, ಕರ್ಮ ಅವ್ರನ್ನ ನೋಡ್ಕೊಳ್ಳುತ್ತೆ ಅಂತ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ತಿಳಿಸಿದ್ದಾರೆ. ನೋಡೋಣ ಗೈಸ್, ಯಾರು ಅಂತ ರಿವೀಲ್ ಆಗಿದ್ದಿದ್ರೆ ಚೆನ್ನಾಗಿರೋದು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇಡ್ ಕಾರ್ಗಿಲ್ ಅವರ ಬಗ್ಗೆ. ನಮ್ಮ ಜೇಡ್ ಕಾರ್ಗಿಲ್ ಅವರ ಸ್ಟೋರಿ ಏನು ಯಾವ ರೀತಿ ಹೋಗ್ತಾ ಇತ್ತು ನಿಮಗೆ ಗೊತ್ತಿರಬಹುದು. ಸಡನ್ ಆಗಿ ಸ್ಮ್ಯಾಕ್ ಡೌನ್ ನಲ್ಲಿ ಒಂದು ದಿನ ನಮ್ಮ ಜೇಡ್ ಕಾರ್ಗಿಲ್ ಅವರ ಮೇಲೆ ಯಾರೋ ಒಬ್ಬರು ಬಂದು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿರ್ತಾರೆ. ಬಟ್ ಅಟ್ಯಾಕ್ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗಿರೋದಿಲ್ಲ. ನಮ್ಮ ನಿಕ್ ಆಲ್ಡಿಸ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇರ್ತಾರೆ. ಆ ಕಡೆ ನಮ್ಮ ಬಿಯಾಂಕಾ ಬ್ಲೇರ್ ಹಾಗೆ ನಯೋಮಿ ಅವರು ಕೂಡ ಕಾಯ್ತಾ ಇರ್ತಾರೆ, ಅಟ್ಯಾಕ್ ಮಾಡಿದ್ ಯಾರು ನಮಗೆ ಗೊತ್ತಾಗಬೇಕು ಅಂತ. ಬಿಯಾಂಕಾ ಬ್ಲೇರ್ ಹಾಗೆ ನಯೋಮಿ ಅವರು ಅನ್ಕೊಂಡಿರ್ತಾರೆ ನಾಯಾ ಜಾಕ್ಸ್ ಅವರು ಅಟ್ಯಾಕ್ ಮಾಡಿರ್ಬೋದು ಅಂತ, ಅಥವಾ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರು ಅಟ್ಯಾಕ್ ಮಾಡಿರ್ಬೋದು ಅಂತ. ಬಟ್ ಅವರಿಗೆ ಒಂದು ಕನ್ಫರ್ಮೇಶನ್ ಸಿಕ್ಕಿರೋದಿಲ್ಲ. ಅಂಡ್ ನಾವೆಲ್ಲರೂ ಕೂಡ ಏನ್ ಅನ್ಕೊಂಡಿರ್ತೀವಿ, ಓಕೆ ಇಲ್ಲಿ ನಮ್ಮ ಬಿಯಾಂಕಾ ಬ್ಲೇರ್ ಅವರೇ ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡಿರ್ತಾರೆ, ಅಥವಾ ನಮ್ಮ ನಯೋಮಿ ಅವರು ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಸೊ ಈ ರೀತಿ ಒಂದು ಹ್ಯಾಂಗಲ್ ನ ಡಬ್ಲ್ಯೂ ಅವರು ತೋರಿಸುತ್ತೆ ಅಂತ ಸಿಕ್ಕಾಪಟ್ಟೆ ಕಾಯ್ತಾ ಇದ್ವಿ. ಅಂಡ್ ಈ ಒಂದು ಸ್ಟೋರಿ ಲೈನ್ ಒಳಗಡೆ ನಿಜವಾಗ್ಲೂ ಇನ್ವಾಲ್ವ್ ಆಗಿದ್ವಿ, ಯಾವ ರೀತಿ ಡಬ್ಲ್ಯೂ ಅವರು ಈ ಒಂದು ಪ್ರಶ್ನೆಗೆ ಆನ್ಸರ್ ನ ಕೊಡ್ತಾರೆ ಅಂತ. ಬಟ್ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಒಂದ್ ರೀತಿ ಕಕ್ಕದ ರೀತಿ ಈ ಒಂದು ಪ್ರಶ್ನೆಗೆ ಆನ್ಸರ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ನಮ್ಮ ನಿಕ್ ಆಲ್ಡಿಸ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಬಿಯಾಂಕಾ ಬ್ಲೇರ್ ಹಾಗೆ ನಯೋಮಿ ಅವ್ರನ್ನ ಕರೀತಾರೆ. ಸೊ ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು ಅನ್ನೋ ವಿಚಾರದಲ್ಲಿ ನಮಗೊಂದು ಲೀಡ್ ಸಿಕ್ಕಿದೆ ಅಂತ ಒಂದು ವಿಡಿಯೋನ ಶೇರ್ ಮಾಡ್ತಾರೆ. ಆ ಒಂದು ವಿಡಿಯೋದಲ್ಲಿ ನಮಗೆ ರೊಕೈಲ್ ಹಾಗೆ ಲಿವ್ ಮಾರ್ಗನ್ ಅವರು ನಡ್ಕೊಂಡು ಹೋಗ್ತಿರೋದು ನೋಡೋದಕ್ಕೆ ಸಿಗುತ್ತೆ. ಸೊ ಆಂಬ್ಯುಲೆನ್ಸ್ ಗೆ ನಮ್ಮ ಜೇಡ್ ಕಾರ್ಗಿಲ್ ಅವ್ರನ್ನ ತುಂಬಬೇಕಾದ್ರೆ ಸೈಡ್ ಅಲ್ಲಿ ಇವರಿಬ್ರು ಕೂಡ ನಡ್ಕೊಂಡು ಹೋಗ್ತಾ ಇರ್ತಾರೆ. ಗೊತ್ತಿಲ್ಲ ಆ ಒಂದು ವಿಡಿಯೋನ ಯಾರು ಮಾಡಿದ್ದು ಹಾಗೆ ಯಾರು ಸೆಂಡ್ ಮಾಡಿದ್ದು ಅಂತ. ಬಟ್ ಆ ಒಂದು ವಿಡಿಯೋ ಎಲ್ಲೋ ನಮ್ಮ ನಿಕ್ ಆಲ್ಡಿಸ್ ಅವರಿಗೆ ಸೆಂಡ್ ಆಗಿದೆ. ಅಂಡ್ ಅದನ್ನ ನಮ್ಮ ನಿಕ್ ಆಲ್ಡಿಸ್ ಅವರು ಇವತ್ತು ನಮ್ಮ ಬಿಯಾಂಕಾ ಬ್ಲೇರ್ ಹಾಗೆ ನಯೋಮಿ ಅವರಿಗೆ ತೋರಿಸಿದ್ದಾರೆ. ಅಂಡ್ ಅದನ್ನ ನೋಡಿ ನಮಗೆ ಮುಂಚೆನೆ ಗೊತ್ತಿತ್ತು ಇವರಿಬ್ರೇ ನಮ್ಮ ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡಿರೋದು. ಸೊ ನಾವಿವಾಗ ಮಂಡೇ ನೈಟ್ ರೋಗೆ ಹೋಗ್ತೀವಿ, ಈ ಒಂದು ವಿಚಾರನ ನಾವೇ ವಿಚಾರಿಸ್ಕೋತೀವಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಇದೇ ರೀತಿ ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ರೆ ನಿಜವಾಗ್ಲೂ ಇದೊಂದು ರೀತಿ ದೊಡ್ಡ ಬುಲ್ಶಿಟ್ ಅಂತಾನೆ ಅನ್ಬಹುದು. ಐ ಥಿಂಕ್ ಇಲ್ಲೂ ಒಂದು ಟ್ವಿಸ್ಟ್ ನ ಡಬ್ಲ್ಯೂ ಅವರು ತಗೊಂಡು ಬರ್ತಾರೆ ಅಂತ ನಂಬಿದ್ದೀನಿ ನಾನು. ಗೊತ್ತಿಲ್ಲ ನಮ್ಮ ಟ್ರಿಪಲ್ ಎಚ್ ಅವರು ಈ ರೀತಿನೇ ಈ ಒಂದು ಸ್ಟೋರಿ ಲೈನ್ ನ ಎಂಡ್ ಮಾಡಬಹುದು. ಒರಿಜಿನಲ್ ಆಗಿ ರೊಕೈಲ್ ಆಗಿ ಲಿವ್ ಮಾರ್ಗನ್ ಅವರೇ ಅಟ್ಯಾಕ್ ಮಾಡಿದ್ದಾರೆ ಅಂತ. ಬಟ್ ನಮ್ಮ ನಿಕ್ ಆಲ್ಡಿಸ್ ಅವರು ಹೇಳಿದ್ದಾರೆ ಈ ಒಂದು ವಿಡಿಯೋನ ಯಾರು ರೆಕಾರ್ಡ್ ಮಾಡಿರೋದು ಯಾರು ಕಳಿಸಿರೋದು ನನಗೆ ಗೊತ್ತಿಲ್ಲ ಅಂತ. ಸೊ ಪ್ರಾಬಬ್ಲಿ ನಮ್ಮ ಬಿಯಾಂಕಾ ಬ್ಲೇರ್ ಅಥವಾ ನಯೋಮಿನೇ ಈ ಒಂದು ವಿಡಿಯೋನ ನಮ್ಮ ನಿಕ್ ಆಲ್ಡಿಸ್ ಅವರಿಗೆ ಕಳಿಸಿರಬಹುದು. ಸೊ ಎಲ್ಲರ ದೃಷ್ಟಿ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರ ಮೇಲೆ ಹೋಗ್ಲಿ ಅಂತ ನಾನು ಅಸ್ಯೂಮ್ ಮಾಡ್ಕೋತಾ ಇದ್ದೀನಿ. ಗೊತ್ತಾಗುತ್ತೆ ಗೈಸ್ ಮಂಡೇ ನೈಟ್ ರೋಲ್ ಈ ಒಂದು ಸ್ಟೋರಿ ಲೈನ್ ಯಾವ ರೀತಿ ಹೋಗುತ್ತೆ ಅಂತ. ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರೇ ಅಟ್ಯಾಕ್ ಮಾಡಿದ್ರೆ ನಿಜವಾಗ್ಲೂ ಈ ಒಂದು ಸ್ಟೋರಿ ಲೈನ್ ಕೂಡ ಡಬ್ಲ್ಯೂ ಅವರು ಹಾಳು ಮಾಡಿದ್ರು ಅಂತಾನೆ ಅರ್ಥ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೋಲೋ ಸಿಕೋವಾ ಹಾಗೆ ಜಾಕೋ ಫಾಟೋ ಅವರ ಬಗ್ಗೆ. ಡಬ್ಲ್ಯೂ ಅವರು ಇವರ ಮ್ಯಾಚ್ ನ ರಸಲ್ ಮೇನಿಯಾ 41 ಗೆ ಪ್ಲಾನ್ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು. ಅಫ್ಕೋರ್ಸ್ ಇದರ ಒಂದು ಹಿಂಟು ನಮಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೋಲೋ ಸಿಕೋವಾ ಅವರು ಸ್ಮ್ಯಾಕ್ ಡೌನ್ ಗೆ ಎಂಟ್ರಿ ಆಗ್ತಿದ್ದಂಗೆನೆ ನಮ್ಮ ಜಾಕೋ ಫಾಟೋ ಅವರು ಕೋಡಿ ರೋಡ್ಸ್ ಅವ್ರನ್ನ ತಡಿತಾರೆ. ಕೋಡಿ ರೋಡ್ಸ್, ನಿನಗಿಂತ ಮುಂಚೆ ನಾನು ಸೋಲೋ ಸಿಕೋವಾ ಅವರ ಜೊತೆ ಮಾತಾಡಬೇಕು, ಸ್ವಲ್ಪ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ನ ನಾವು ಮಾತಾಡಿ ಡಿಸ್ಕಸ್ ಮಾಡಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಬ್ಯಾಕ್ ಸ್ಟೇಜ್ ಗೆ ಹೋಗಿ ಸೋಲೋ ನಿನಗೆ ಏನಾಯ್ತು ಅಂತಾನು ಕೂಡ ನಮ್ಮ ಜಾಕೋ ಫಾಟೋ ಅವರು ಕೇಳಿದಾಗ ನಮ್ಮ ಸೋಲೋ ಸಿಕೋವಾ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ನನಗೆ ಸ್ವಲ್ಪ ಟೈಮ್ ಆಫ್ ಬೇಕಿತ್ತು, ಅದಕ್ಕೋಸ್ಕರ ನಾನು ಟೈಮ್ ಆಫ್ ನ ತಗೊಂಡೆ. ಸೊ ಈಗ ನಾನು ನಿನ್ನನ್ನು ನಂಬಿದ್ದೀನಿ, ನೀನು ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈ ಆಗಬೇಕು, ಆ ಒಂದು ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ನನಗೆ ನನ್ನ ಫ್ಯಾಮಿಲಿಗೆ ತಗೊಂಡು ಬರಬೇಕು
ಮಾಡಬೇಕು, ಐ ಲವ್ ಯು ಜಾಕೋಫ್ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ. ಬಟ್ ನಮ್ಮ ಸೋಲೋ ಸಿಕೋವಾ ಅವರ ಆ ಒಂದು ಮಾತಿಗೆ ಜಾಕೋಫ್ ಆಟೋ ಅವರು ಯಾವುದೇ ರೀತಿಯ ರಿಯಾಕ್ಷನ್ ಕೊಡೋದಿಲ್ಲ. ಅಂಡ್ ಶೋನ ಮೇನ್ ಇವೆಂಟ್ ಅಲ್ಲಿ ನಮಗೆ ಒಂದು ವಿಚಿತ್ರವಾದ ಆಂಗಲ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೋಲೋ ಸಿಕೋವಾ ಅವರು ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ, ಜಾಕೋಫ್ ಆಟೋ ಅವರಿಗೆ ಒಂದು ರೀತಿ ಹೆಲ್ಪ್ ನ ಮಾಡ್ತಾರೆ. ಬಟ್ ಸಡನ್ ಆಗಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಸೋಲೋ ಸಿಕೋವಾ ಹಾಗೆ ಜಾಕೋಫ್ ಆಟೋ ಅವರ ಒಂದು ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದಾದ್ಮೇಲೆ ಅಪ್ಡೇಟ್ಗಳು ಬರ್ತಾ ಇದೆ. ಡಬ್ಲ್ಯೂ ಅವರು ರಸಲ್ ಮೇನಿಯಾಗೆ ಸೋಲೋ ಸಿಕೋವಾ ಹಾಗೆ ಜಾಕೋಫ್ ಆಟೋ ಅವರ ನಡುವೆ ಒಂದು ಮೆಗಾ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಸೊ ನೋಡೋಣ ಗೈಸ್, ಈ ಒಂದು ಮ್ಯಾಚ್ ಆಗುತ್ತೋ ಇಲ್ವೋ ಅಂತ. ನಿಮ್ಗೆ ಅನ್ಸುತ್ತೆ ಈ ಒಂದು ಮ್ಯಾಚ್ ರಸಲ್ ಮೇನಿಯಾದಲ್ಲಿ ಆದ್ರೆ ನೀವು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದ್ದೀರಾ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ಸಿ ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.